ನಿನ್ನ ಹೆಂಡತಿ ಏನೂ ತಿಂದಿಲ್ಲ ನೋಡು, ಒಟ್ಟು ಕರೆದು ಬರೋ. ಹೌದಾ? ಎಲ್ಲಿ ಬೇಜಾರು ಮಾಡ್ಕೊಂಡು ಕುಂತಾಳ ಏನ? ಆಯ್ತು ಕರೆದು ಬರ್ತೀನಿ. ಆಕಿಗೆ ಏನು ಹೇಳ್ಬೇಕಂತ ನಂಗೆ ಗೊತ್ತಾಗಲ್ತತ್ತಾಗ, ಬೇಜಾರು ಮಾಡ್ಕೊಂಡಾಳ ಏನೋ. ಅವ ನಾ ಅಂತೀನಿ ಒಂದು 4 ದಿನ ಆಕಿನ್ನ ಅವ್ರ ಅವ್ವನ ಮನೆಗೆ ಕರ್ಕೊಂಡು ಹೋಗ್ಬರ್ಲೆ. ಅಲ್ಲೇ ಹೋಗೋಣ ನಡಿ. ಪಾರ್ವತಿ, ಏನ್ರಿ ಏನಂತೀಯಲ್ಲೇ? ಯಾಕೆ ಹಿಂಗೆ ಸಪ್ಪ ಕುಂತಿ? ಹೇಳು, ಹಂಗೆ ಬೇಜಾರ್ನಾಗ ಇರಬೇಡ, ಹೇಳು, ಏನಾಗಲ್ಲ, ಎಲ್ಲ ಒಳ್ಳೇದಕ್ಕತಿ, ದೇವ್ರನ್ನ ನಂಬು. ಒಳ್ಳೇದೇನೋ ಆಕ್ಕೈತಿ, ದೇವ್ರ ನಂಬ್ತೇನೆ. ಆದ್ರೆ ಏನೋ ಬೇಜಾರು ರೀ. ಅಕಸ್ಮಾತ್ ಏನಾರ ತೊಂದರೆ ಆಗ್ಬಿಟ್ರೆ ಅದೇ ಏನು ಮಾಡ್ಬೇಕಂತೇಳಿ ಗೊತ್ತಾಗ್ವಲ್ತು. ಏನೂ ಆಗಲ್ಲ, ಏನೂ ಆಗಲ್ಲ, ಆರಾಮಾಗಿರು, ಯಾವ ತೊಂದ್ರೆನೂ ಆಗೋದಿಲ್ಲ. ಹೌದಾ? ಹಂಗಾರೆ ಸರಿ. ಅದು ಹೋಲಿ, ಒಂದು 4 ದಿನ ಬೇಕಾರೆ ನಿಮ್ಮ ಅವ್ರ ಊರಿಗೆ ಹೋಗ್ಬರ್ನ. ಪ್ರೆಗ್ನೆಂಟ್ ಅಂತ ಗೊತ್ತಾದಾಗಿಂದ ಅವರು ಕರ್ದ ಕರೀತಾರೆ, ನಾವು ಹೋಗೇ ಇಲ್ಲ ಅಲ್ಲಿ. ಒಂದು 4 ದಿನ ಹೋಗಿ ಬರೋಣ ಬಾ. ಹೋಗ್ಬರೋಣ. ನನಗೂ ಯಾಕೋ ಒಂಥರ ನಮ್ಮ ಅವ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅನಿಸ್ತೈತ್ರಿ. ಹೋಗ್ಬರೋಣ. ಹ್ಞೂನಪ್ಪ, ಹೋಗಿ ಬರ್ರಿ. ಬೇಕಾದ್ರೆ ನಾಳೆ ಕರ್ಕೊಂಡು ಹೋಗಿ ಬಾ ಆಕಿನ್ನ. ಹುಷಾರು ನೋಡು ಅಲ್ಲಿನು. ಏನು ಗುಳಿಗೆ ಅವು ಏನೇನು ತೊಗೊಳೋದು, ಟಾನಿಕ್ ಅವು ಎಲ್ಲ ಸರ್ವೊಂದು ಚಂದಾಗಿ ಮಾಡ್ಕೊರಿ. ಮತ್ತು ಅವನ್ನ ಅಲ್ಲಿ ಹೋಗ್ಯಾನಂತೆ ಬಿಟ್ಕೊಟ್ಟು ಕುಂದ್ರಬೇಡ್ರಿ ಅಷ್ಟ. ಏನು ಇಲ್ಲ ಅಲ್ವಾ, ಮಾಡ್ತಾಳ. ಬಾ, ಇನ್ನೊಂದು ವಿಚಾರ ಏನಂದ್ರೆ ಅಪ್ಪಗೆ ಪಾಪ ಒಬ್ರಿಗೆ ತ್ರಾಸ ಆಕೈತನ ಅಂತೀನಿ ನಾನು. ಈಗ ನಾ ಅಲ್ಲಿ ಹೋದ್ರೆ ಹೆಂಗೆ ಮಾಡೋದು? ತ್ರಾಸು ನೀ ಏನು ಮಾಡೋಕ್ಕಾಗತ್ತಪ್ಪ? ಯಾರು ಮತ್ತೆ ಏನು ಮಾಡ್ಬೇಕಪ್ಪ? ಆಕಿ ಮನಃಶಾಂತಿನೂ ಅಷ್ಟ ಮುಖ್ಯ ಅಲ್ಲ. ನೀ ಹಿಂಗೆ ಮಾಡ್ಲಾ, ನೀನು ಅಲ್ಲೇ ಅದಕ್ಕಿರ್ತಿ, ಹೌದಿಲ್ಲ? ಹೋಗಿ ಬಿಟ್ಟು ನೀ ಬಾ. ಅಕ್ಕೊಂದು 4 ದಿನ ಆರಾಮಾಗಿದ್ದು ಬರಲಿ. ಏನು ಹೆಂಡತಿ ಜೊತೆ ಗಂಡನೂ ಇರ್ಬೇಕನ? ಯಾಕೋ ಪಾರ್ವತಿ, ಅವನು ಇರ್ಬೇಕನ? ಹಂಗೇನಿಲ್ಲಮ್ಮ, ನಡಿತೈತಿ. ಅವ್ರಿಗೆ ಇಲ್ಲಿ ಮಾವಾರಿಗೆ ತ್ರಾಸ ಆಕೈತೆ ಒಬ್ಬರಿಗೆ ಮಾಡೋಕೆ. ಇರ್ಲಿ ತಗೋರಿ, ಇವ್ರು ಇಲ್ಲಿರಲಿ, ನಾನು ಆರಾಮ 4 ದಿನ ಇದ್ದು ಬರ್ತೀನಿ. ಹಂಗಾರೆ ಸರಿ, ಆಯ್ತು ತಗೋರ್ವ. ಮತ್ತು ಅವ ಬರ್ಕೊಂತ ಹೋಗ್ಕೊಂತಿರ್ತಾನೆ ತಗೋ. ಸರಿ, ಹಂಗಾರೆ ನಾನು ನಾಳೆ ಹೋಗ್ಲಮ್ಮ? ನಾಳೆ ಯಾಕ? ಇವತ್ತೇನಂತ ಹೊತ್ತಾಗೈತಿ? ಈಗ ಟೈಮ್ ಎಷ್ಟಾಗೈತೆ? 12 ಗಂಟೆ ಆಗೈತಿ. ಬೆಳಗ್ಗೆ ನಾಷ್ಟ ಮಾಡಿಲ್ಲಲ್ಲ ನೀನು? ಈಗ ಒಂದು ಸ್ವಲ್ಪ ಏನಾರು ಹೊಡ್ತುಂಬ ತಿಂದು ಬಿಟ್ಟು ಬಂದ್ಬಿಡು ಪಾಕಿನ. ಈಗೇನೈತೆ ಕೆಲಸ? ಸರಿ, ಆಯ್ತು. ಅಲ್ಲ ಅಮ್ಮ, ಮತ್ತು ನಾವು ಹೋದ್ರೆ ಈಗ ನಿಮಗೆ ಮನ್ಯಾಗ ಬಣ ಅನಿಸುತ್ತಾನ. ಇರಲಿ, ಏನಾಗೋದಿಲ್ಲ, ಹೋಗ್ಬಾ. ನಂಗೆ ಬಣ ಅನ್ಸೋದು ಮುಖ್ಯ ಅಲ್ಲ, ನೀ ಆರಾಮಾಗಿ ಖುಷಿಯಾಗಿರೋದು ಮುಖ್ಯ. ಏನು 4 ದಿನ ಆರಾಮಾಗಿ ಅಲ್ಲಿದ್ದು ಬಾ. ಸರಿ, ಬೇಡ ಬರ್ರಿಪ್ಪ, ನಾಷ್ಟ ಮಾಡ್ಬರ್ರಿ. ಬೆಳಗಿನೂ ಏನೂ ತಿಂದಿಲ್ಲ, ಏನಿಲ್ಲ, ಇಷ್ಟೊತ್ತು ಮಾಡ್ತೀರಿ ರೀ. ಹಂಗಾರೆ ಒಂದು 2 ಜೊತೆ ಚೂಡಿದಾರ ಅಷ್ಟೇ ಇಟ್ಕೋತೀನಿ. ಇಲ್ಲಾಂದ್ರೆ ಅದರ ಯಾಕಲ್ಲ, ನೈಟಿ ಅದಾವ ನಂಗೆ, ಅವನ್ನ ಹಾಕೋತೀನಿ. ನಾನೆಲ್ಲಿ ಮನೆ ಬಿಟ್ಟು ಹೋಗಲ್ಲ, ನೈಟಿ ಅದಾವ ಬಿಡ್ರಿ, ಮತ್ತೆ ಯಾರಿಗೂ ಇಟ್ಕೊಂಡು ಹೋಗಲ್ಲ. ನೋಡು, ಅವ್ರ ಮನೆಗೆ ಹೋಗೋದಂದ್ರೆ ಎಷ್ಟು ಖುಷಿ ಹೆಣ್ಮಕ್ಳಿಗಲ್ಲ. ಅದ್ರಾಗೂ ನನ್ನ ಬಿಟ್ಟು ಹೊಂಟಿದ್ದು ಇನ್ನೂ ಖುಷಿ. ನೋಡು, ಒಂದು ಚೂರರ ಅತ್ತಿಯರಿಗೆ ಅನ್ಬೇಕ, ನಿಮ್ಮ ಅತ್ತಿಯರಿಗೆ ನೀನು ಅತ್ತಿಯರೇ, ನನಗೆ ನನ್ನ ಗಂಡನ ಬಿಟ್ಟಿರೋಕ್ಕಾಗಂಗಿಲ್ಲ, ನನ್ನ ಗಂಡಿಲ್ಲ ಅಂದ್ರೆ ನನಗೆ ಆ ಮನೆ ಒಳಗೆ ಕಾಲ ಊರಂಗೆ ಆಗಂಗಿಲ್ಲ, ಅವರು ಇರ್ಬೇಕು ನನ್ನ ಜೊತೆಗೆ ಅಂತ ಅನ್ಬೇಕಿಲ್ಲ ನೀನು. ಅಲ್ಲೇ ಎಲ್ಲ ಆಯ್ತು ಬಿಡ್ರಿ, ಇತ್ತೀರಿ ಬೇಡ ಅಂತ ಅಂದ್ಬಿಟ್ರಿ. ಅಯ್ಯೋರಿ, ಮಾವರಿಗೆ ತ್ರಾಸಾಗಲ್ಲನ್ರಿ ಆಫೀಸ್ಗೆ ಹೋಗಕ್ಕೆ ಬರಕ್ಕೆ. ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದೆ ಅಷ್ಟೆ. ನೀವು ಒಬ್ರು ತಗ ಅಲ್ಲ, ಅವ್ರಿಗೆ ಮತ್ತೆ ಮಾವರಿಗೆ ತ್ರಾಸಾದ್ರೆ ನಿಂಗೆ ಸಮಾಧಾನನಾ? ಹೇಳ್ರಿ, ನಿಮ್ಗೆ ಸಮಾಧಾನ ಆಕತ್ತೇನ? ಇಲ್ಲೋದಿಲ್ಲ, ಅದಕ್ಕೆ ಬೇಡ ಅಂತ ಹೇಳಿದ್ದೆ. ನಿಮ್ದೊಂದು ತಗ ಎಲ್ಲದಕ್ಕೂ. ಆದರೂ 4-5 ದಿನ ನೀನು ಬಿಟ್ಟಿರ್ಬೇಕಲ್ಲ, ಅದೇ ಬೇಜಾರು. ಸರಿ ನೋಡು, ಅಲ್ಲಿ ಹೋಗಿಂದ ಅಳುದು ಕರೀದು ನನಗೆ ಹಂಗಾತು, ನನಗೆ ಹಿಂಗಾತು, ಹಾರ್ಟ್ ಬೀಟ್ಸ್ ಕಡಿಮೆ ಅಂದಾರ, ಏನು ಮಾಡ್ಬೇಕು ಅವ್ವ, ನಂಗೆ ಹೆದರಿಕೆ ಬರಾಕತ್ತೈತಿ, ಹಿಂಗೆ ಅನ್ನೋದು, ಹೆದರ್ಕೊಳ್ಳೋದು ಮಾಡಬೇಡ. ಒಂಥರ ಅವ್ರಿಗೆ ನೀನಿದ್ದು ಟೆನ್ಷನ್ ಕೊಟ್ಟಂಗೆ ಆಕತ್ತೆ ನೋಡು. ವಿಚಾರ ಮಾಡು. ಸುಮ್ಮನೆ ನಾವು ಒಬ್ರಿಗೆ ಸಮಾಧಾನ ಮಾಡೋಕ್ಕಾಗಿಲ್ಲ ಅಂದರೂ ಅವ್ರ ಚಿಂತೆ, ಅವ್ರಿಗೆ ಒಂಥರ ಟೆನ್ಷನ್ನ ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದು ಬೇಡ ಅಂತೇನೆ ನಾನು, ಹೌದಿಲ್ಲ? ನೋಡು, ವಿಚಾರ ಮಾಡು. ಅದಕ್ಕೆ ಹೇಳಾಕತ್ತೀನಿ, ಹುಷಾರಿ, ಅವ್ರ ಜೊತೆಗೆ ಚೆಂದಾಗಿ ಖುಷಿಯಾಗಿ ನಕ್ಕೊಂತಿರು. ಆಯ್ತು, ನೀವೇನು ಹೆದರ್ಕೋಬೇಡ್ರಿ, ಏನು ಆರಾಮಾಗಿ ಖುಷಿಯಾಗಿರ್ತೀನಿ. ನಮ್ಮ ಲಕ್ಷ್ಮಿ ಹೆಂಗದಾಳ ಅಂತ ಗೊತ್ತಲ್ಲ ನಿಮಗೆ. ಆಕೆ ಹಂಗೆ ಇದು ಮಾಡಲ್ಲ. ಸರಿ. ಪಾಪ ಗಿರ್ಜಿ ಬಂದೇ ಇಲ್ಲವ ಇವ. ನಮ್ಮ ಅತ್ತೆ ಮಾಡೋದು 1-2 ಹೇಳು. ಅಂದಂಗೆ ನಿಮ್ಮ ಅಪ್ಪಗೆ ಹೇಳಿದೇನ ಮಿಷನ್ ಒಯ್ದು ರಿಪೇರಿ ಮಾಡಿಸ್ಕೊಂಬರ್ಬೇಕಂತೇಳಿ? ಹೇಳೇನವ, ಅಪ್ಪಗೆ ಹೇಳೇನಿ. ಆದರೆ ಅಂದಿತ್ತಪ್ಪ. ಏನು ಎಲ್ಲಿ ಮಾಡಿಸ್ಬೇಕು ಏನು ನನಗೂ ಗೊತ್ತಿಲ್ಲವ. ಅವ್ರನ್ನ ಕೇಳ್ಬೇಕು. ಕೇಳಕ್ಕೆ ಹೋದ್ರಿ ಏನು ತಿಳ್ಕೊತಾರೆ ಏನೋ, ಮೊದ್ಲು ಪಾಪ ಅವ್ರು ಏನು ಅಂದ್ಬಿಡ್ತಾರೆ, ಆಮೇಲೆ ಬ್ಯಾಡ್ರಿ ರೊಕ್ಕ ಖರ್ಚು ಮಾಡಿಬಿಡ್ರಿ, ನಾ ಮಾಡಿಸ್ಕೊಡ್ತೀನಿ ಅಂದ್ಬಿಡ್ತಾರೆ. ಒಂಥರ ನಾನೇ ಒಯ್ದು ಅವ್ರ ಕೈಯಾಗ ಕೊಟ್ಟೆ ನಾನು ಅನ್ನೋಷ್ಟು ನನಗೆ ಒಂಥರ ಬೇಜಾರಾಕೈತವ. ಏನು ಮಾಡ್ಬೇಕು ಅನ್ನೋದು ತಿಳಿಲಾರ್ದಂಗೆ ಆಗ್ಬಿಟ್ಟತಿ ಅಂತೇಳಿ ಹೇಳಕತ್ತಿತ್ತಪ್ಪ. ಅದು ಒಂದು ಕರೆ. ಏನು ಹೇಳ್ಬೇಕು ಪಾಪ. ರಿಪೇರಿ ಎಲ್ಲಿ ಮಾಡಿಸೋದು ಅಂತ ಕೇಳಿದ ತಕ್ಷಣ ತೊಂಬರಿಲ್ಲ, ನಾ ಮಾಡ್ತೀನಿ ಅಂತೇಳಿ ಮಾಡಿಸ್ಕೊಡ್ತೀನಿ ಅಂತ ಅವರೇ ಇಸ್ಕೊಂತಾರೆ. ನೋಡ, ಇನ್ನೆಷ್ಟು ದಿನ ಆಕತೆ ಅಷ್ಟು ದಿನ ಇಲ್ಲೇ ಇರುವಲ್ ತಕ್ಕ, ಹೌದಿಲ್ಲ? ಏನ ಅಂತೀಯಲ್ಲ ಶಾಂತವ? ಏನ ಅಂತೀಯಲ್ಲ ಅಂತ ಕೇಳ್ತಿರತ್ತೀರ. ನೋಡಿದ್ರೆ ಮತ್ತೆ ನಮ್ಮನೆ ಮಾತಾಡ್ತೀರಿ ಎಂತಾನ? ಹೇಳಿದ್ದನ್ನು ಒಂದು ಮಾತು ಕಿವಿಗೆ ಹಾಕೊಳ್ಳೋದಿಲ್ಲ ತಗ. ಮತ್ತೆ ಸುಮ್ಮನಿರಿ ಅಂದ್ರೆ ಸುಮ್ಮನೂ ಇರೋದಿಲ್ಲ. ಏನಾರ
ಕುಂತೀನಿ ನಾನು ಜಳಕ ಮಾಡಿ ನಾಷ್ಟ ಮಾಡಿ ಕುಂತಾನಿ ಇನ್ನೂ ಜಳಕ ಅನ್ನೋದ್ರಾಗ ಅದಿ ನೀನು ಅತ್ತಾಗ ಜಳಕ ಆಗೈತೆ ನಂದು ಹೊಳ ಜಳಕ ಮಾಡಿ ಆಮೇಲೆ ಮೈ ಸೊರಗ್ಬೇಕ ನಂದು ನೀರಿಗೆ ಅವ ಹೋಗ್ಲಿ ಬಿಡಿ ನೀ ಏನು ಮಾತಾಡಿದ್ರು ಉಪಯೋಗಿಲ್ಲ ಅವ್ವ ಗಿರ್ಜಕ್ಕ ಸಣ್ಣ ಬಂದ್ಲ ಗಿರ್ಜಿ ಯವ್ವ ನೀ ಸಿಟ್ಟು ಮಾಡ್ಕೊಂಡು ಹೋಗಿದ್ ನೋಡಿ ನೀ ಬರ್ತೀಯ ಇಲ್ಲ ಅಂತ ಮಾಡಿದ್ದೆ ಬಿಡ ನಾನು ಬಂದೆಲ್ಲ ಅಂತೂ ಇಂತು ಹೋಗಲೇ ನೀ ಹೋಗ್ಬೇಕತ್ತಾರ ಸಿಟ್ಟು ಮಾಡ್ಕೊಳಕ್ಕೆ ಏನೈತಿ ನಿನಗೇನು ಹೇಳ್ತಿ ಸಿಟ್ಟು ಮಾಡ್ಕೊಳಕ್ಕೆ ಏನಾಯ್ತು ಅಂತೇಳಿ ನಾವು ಒದ್ದಾಡೋರು ನಿಂಗೇನು ಗೊತ್ತು ಆಗಲಿ ಬಿಡವ ನೀನು ಒದ್ದಾಡಕ್ಕೆ ಅಂತೇಳಿ ಇಟ್ಕೋ ಈಗ ಸಮಾಧಾನ ಆಗೈತನ ಒಟ್ಟು ಬಂದೆಲ್ಲ ಬಂದೆ ಮತ್ತೆ ನನಗಂತೂ ಗೆಳತಿ ಬಿಟ್ಟಿರಕ್ಕೆ ಆಗಂಗಿಲ್ಲ ನೀನು ನೋಡು ಗಿರ್ಜಿ ಸಿಟ್ಟು ಮಾಡ್ಕೊಂಡು ಹೋಗ್ಯಾಳ ಅಂತೇಳಿ ಒಂಚೂರು ನಮ್ಮ ಮನೆ ಕಡೆ ಬಂದೇನ ಇಲ್ಲ ನೀ ಯಾಕೆ ಬರ್ತೀವಿ ಹೇಳುವ ನೀನು ನೀವೆಲ್ಲ ಬರೋರಲ್ಲವ ದೊಡ್ಡ ಮಂದಿ ಆಕಿರಿ ನಾವ ನೋಡು ಹುತ್ತರ್ ಸಂತಿ ಬರ್ತೇವೆ ಓಕೆ ಬರೀ ನಾವು ಮಾಡ್ತೀವಿ ಆ ಕೆಲಸ ನೀವೆಲ್ಲ ಬರ್ತೀರೇನ ನೋಡು ಅಯ್ಯೋ ದೇವ್ರೆ ಬರ್ತೀರಿ ಅಂದ್ರೆ ಹೆಂಗ್ಲೆ ಬರ್ಲಾರ್ದಂಗಿರ್ತೇನೆ ನಾನು ಹೇಳಿ ನಾನು ನೋಡೋಣ ನಿನ್ನೆಯಿಂದ ಅದು ಎಷ್ಟು ಸಲ ನೆನೆಸ್ಕೊಂಡೇನೆ ಅನ್ನಂಗಿಲ್ಲ ಗೊತ್ತನ ನೆನೆಸ್ಕೊಂಡೇನಿ ಹೊಳ್ಳ ಯಾಕ ಬಂದಿಲ್ಲಲ್ಲ ಭಾಳ ಬೇಜಾರಾಗೈತೆ ಏನೈಕಿಗೆ ಅಂತೇಳಿ ನೆನೆಸ್ಕೊಂಡೇನಿ ಅವ ಈಗ ನಾನು ನಿಮಗೊಂದು ನ್ಯೂಸ್ ಹೇಳ್ಬೇಕು ಕೇಳ್ರಿ ಹೊಡ್ರಿ ಕಡೆ ಏನ್ಲೇವೆ ಯವ್ವ ಅಶ್ವಿನಿ ಅಮೇರಿಕಕ್ಕೆ ಹೋಗ್ಯಾಳಂತ ಓದಾಕ ಗೊತ್ತನ ಏನ ಅಮೇರಿಕಕ್ಕ ಓದಾಕ ಅಶ್ವಿನಿ ಯವ್ವ ನಾವಲ್ಲೇ ಅಮೇರಿಕಕ್ಕೆ ಹೋಗೈತೆ ಆ ಹುಡುಗಿ ನೋಡವ ನೋಡಿ ಏನು ಮಾಡ್ತಿ ಅಲ್ಲ ಒಬ್ಬಿಕೆ ಹೋಗ್ಯಾಳ ಆಕಿ ಹೆದರಿಕೆ ಏನು ಇಲ್ದಂಗ ಏನು ಧೈರ್ಯದ ಹುಡುಗಿ ಇವ ಅದ ಗಿರ್ಜಿ ನೋಡಿದೇನು ಅಮೇರಿಕಕ್ಕೆ ಹೋಗ್ಯಾಳಂತ ಓದಾಕ ಯವ್ವ ನಾವಲ್ವ ಆದ್ರೂ ಧೈರ್ಯದ ಹುಡುಗಿ ಬಿಡೋದು ದಿಕ್ಕು ದೇಶ ನಮ್ಮೂರಲ್ಲ ಭಾಷೆ ಅಲ್ಲ ಏನೂ ಅಲ್ಲ ಅಮೇರಿಕಕ್ಕೆ ಹೋಗೋ ಮಾತಂದ್ರೆ ಇನ್ನು ಸುಮ್ಮನೆ ಆಕತ್ತೇನ ಗಿರ್ಜಿ ಹೇಳಿ ನೀನ ನೋಡೋಣ ಭಾರಿ ಧೈರ್ಯ ಬೇಕು ಅದಕ್ಕೆ ಭಾರಿ ಧೈರ್ಯ ಬೇಕು ಅರೇ ಶಾಂತಂದು ಅಕ್ಕ ನಮ್ದುಗೆ ಬರೀ ನಮ್ದು ತವರ್ದು ಮನೆಗೆ ಹೋಗುವಾಗ ಬಸ್ಗೆ ಹೋಗಕ್ಕೆ ಹೆದರಿಕೆಗೆ ಬರ್ತದೆ ಅರೆ ಅವ್ರದ್ದು ಹೆಂಗೆ ಹೋಗಿದ್ದಾರೆ ನೋಡಿ ಸ್ವಲ್ಪ ಹೆದರ್ಕೊಳ್ಳದಂಗೆ ಅರೆ ಅವ್ರದುಗೆ ಭಾರಿ ಧೈರ್ಯಗೆ ಇದೆ ಮತ್ತೆ ನೋಡ ಪತಿ ಅವ ಇವರು ಮೊನ್ನೆ ಪಾಟೀಲ್ ಅಂಕಲ್ ಅಂದ್ರ ನೀನು ಹೊಕ್ಕಿ ಅಂತ ಹೇಳುವ ಬೇಕಾರ ಕಳಿಸ್ತೇನೆ ಇದು ಅಮೇರಿಕಕ್ಕೆ ಅಂದ್ರೆ ನಾನು ನಿನ್ನ ಬಿಟ್ಟು ಹೋಗಲ್ಲ ಅಂತಂದೆ ಅದಕ್ಕೆ ಸುಮ್ಮನಾದ್ರ ಪಾಪ ಬೇಡ ಯವ್ವ ಬೇಡ ಅವ್ರು ಕಳಿಸಿದ್ರು ನಾನು ನಿನ್ನ ಕಳಿಸ್ತಿದ್ದಿಲ್ಲ ಬಿಡು ಅಷ್ಟು ದೂರ ಯವ್ವ ನಾವಲ್ಲವ ನಮ್ಮ ಜನ ಅಲ್ಲ ಏನಲ್ಲ ನೀ ಏನು ಓದಿ ಸಾಸಿ ಕಡ್ದು ಕಟ್ಟಿ ಹಾಕ್ಬೇಕಾಗಿಲ್ಲ ನಾ ಅಂತೂ ನಿನ್ನ ಕಳಿಸ್ತಿದ್ದಿಲ್ಲ ಅಂದ್ರೆ ಕಳಿಸ್ತಿದ್ದಿಲ್ಲ ನನ್ನ ಮಗಳು ಅಷ್ಟು ದೂರ ಕಳಿಸಿ ಬದುಕು ಧೈರ್ಯ ನನಗಿಲ್ಲವ ನಾ ಕಳ್ಸಲ್ಲ ಬಿಡು ನಂಗೆ ಗೊತ್ತು ಬೇ ಅದಕ್ಕೆ ನಾನವಲ್ಲ ಅಂತ ಹೇಳ್ಬಿಟ್ಟೆ ಅಲ್ಲೋ ಶಾಂತಕ್ಕ ಅಮೇರಿಕಕ್ಕೆ ಹೋಗ್ಯಾರಂದ್ರೆ ತುಸಾರ್ ರೊಕ್ಕ ಬೇಕನ್ನ ಶಾಂತಕ್ಕ ಅಷ್ಟು ಓದಾಕ ರೊಕ್ಕ ಭಾಳ ಹೋಗಿರ್ಬೇಕಲ್ಲ ಹೋಗಿರ್ತೈತವ ರೊಕ್ಕ ಯಾಕೆ ಹೋಗಲ್ಲ ಹೋಗಿರ್ತೈತಿ ರೊಕ್ಕ ಅರೆ ಶಾಂತಂದು ಅಕ್ಕ ಅವ್ರದ್ದು ಮಕ್ಕಳದು ಆಗ್ಬಿಟ್ಟು ಹುಟ್ಟೋದಿಕ್ಕೆ ಅವ್ರದ್ದು ಎಷ್ಟು ಪುಣ್ಯಗೆ ಮಾಡಿದ್ದಾರೆ ನೋಡಿ ನಮ್ಮದು ಇದ್ದೀವಿ ಅರೆ ನಮ್ಮದು ಮನೆಯಲ್ಲಿ ಹುಟ್ಟೋದಿಕ್ಕೆ ನಮ್ದುಗೆ ಎಷ್ಟು ಕರ್ಮದು ಮಾಡಿದ್ದೀವಿ ಅರೆ 200 ರೂಪಾಯಿಗೆ 1 ರೂಪಾಯಿಗೂ ಲೆಕ್ಕಾಗೂ ಹಾಕಬೇಕು ನಮ್ಮದು ಹಣೆ ಬಾರ ಹಿಂಗೆ ಇದೆ ಅವ್ರದ್ದು ನಸೀಬು ನೋಡಿ ಅಮೇರಿಕಾದು ಹೋಗ್ಬಿಟ್ಟು ಓದ್ತಾರೆ ಅಂದರೆ ಅವ್ರದ್ದು ಎಷ್ಟು ದುಡ್ಡಿಗೆ ಗಳಿಸಿದ್ದಾರೆ ಅಂತ ಅರೆ ನಮ್ದು ನಸೀಬ್ ಬಹುತ್ ಖರಾಬು ಅರೆ ಶಾಂತಂದು ಅಕ್ಕ ನಾವ್ ಯಾಕೆ ಹಂಗೆ ಅನ್ಕೋಬೇಕು ಪಾತಿ ನೀನ್ ನಿನ್ನ ಮನ್ಯಾಗ ಹುಟ್ಟಾಕ ನಾನು ನನ್ನ ಮನ್ಯಾಗ ಹುಟ್ಟಾಕ ಪುಣ್ಯನ ಮಾಡೇವಿ ಏನು ರೊಕ್ಕ ಐತೆ ಅಂದ ಮಾತ್ರಕ್ಕೆ ಅಲ್ಲಿ ಹೋಗಾಕ ನಮ್ಗೆ ಅಲ್ಲಿ ರೊಕ್ಕ ಐತಿ ಅಲ್ಲಿ ಹುಟ್ಟ್ಯಾರ ನಸೀಬ ಚಲೋ ಐತಿ ಇಲ್ಲಿಲ್ಲ ಹುಟ್ಟೇವಿ ನಸೀಬ್ ಕೋಟ ಐತಿ ಅಂತ ನಾವ್ಯಾಕೆ ಅನ್ಕೋಬೇಕು ಓಟ್ ಹಾಕದ ಆಗ್ಲಿ ಬಂತ ಇಲೆಕ್ಷನ್ ಮನ್ಮನ್ನೇರ ಸಿದ್ದರಾಮಯ್ಯ ಗೆದ್ದಂಗಾಗೈತಿ ಎಷ್ಟೊಂದು 2 ವರ್ಷನೂ ಆಗಿರಕ್ಕಿಲ್ಲ ಆಗ್ಲಿ ಮತ್ತೆ ಎಲೆಕ್ಷನ್ ಬಂತ ಈ ಸಲ ನೋಡಿ ನಾ ಹೇಳ್ತೇನಲ್ಲ ಈ ಸಲ ಎಲೆಕ್ಷನಿಗೆ ಓಟ್ ಹಾಕಕ್ಕಿಂತ ಮುಂಚೆ ಈ ಸಲ ನಾವು ಓಟ ಹಾಕೋದಿಲ್ಲ ಅವ 4,000 ಸಾವಿರ ಕೊಡ್ತೇನೆ ತಿಂಗಳ ಫೋನಿಗೆ ಅಂತಂದ್ರೆ ಅಷ್ಟೇ ಓಟ್ ಹಾಕ್ತೇನೆ ಇಲ್ಲ ಹಾಕೋದಿಲ್ಲ ಸೋತ ಬಿಡ್ಬೇಕವ ಏನ 4,000 ಸಾವಿರ 8,000 ಸಾವಿರ ಬೇಡನ ಹೌದು ನಿಂದೊಂದು ಓಟಿಗೆ ಕಾಯ್ಕೊಂಡು ಕೂತಿರ್ತಾನವ ಪಾಪ ಏನು ಹರಿಯೋದು ಹುಡುಗಿ ಓಟ್ ಹಾಕ್ಲಿಲ್ಲ ಅಂದ್ರೆ ಮತ್ತೆ ಅವಂಗೆ ಲಾಸ್ ಆಕತ್ ನೋಡು ಅಯ್ಯಯ್ಯವ ತಾಯಿ ಭಾಳ ಅಂದ್ರೆ ಇನ್ನೊಂದು 2 ವರ್ಷ ಹಾಕಿ ಅನ್ಕೋ ಓಟು ಏನಿದೆ ವರ್ಷಕ್ಕೆ ಹಾಕಿ ಮುಂದೆ ವರ್ಷಕ್ಕೆ ಲಾಸ್ಟ್ ಆಕತ್ತೆ ಗೊತ್ತಿಲ್ಲ ಓಟ್ ಹಾಕಲ್ಲ ನಾನು ಅಂತ ಹೇಳ್ತಾಳೆ ಆಕೆ ನಮ್ಮವ್ವ ತಾಯಿ ನೀನು ಒಬ್ಬೇಕಿ ಸಲುವಾಗಿ ಎಲ್ಲರಿಗೆ 4,000 ಸಾವಿರ ಹಾಕಕ್ಕೆ ತೆಲ್ಕೆಟ್ಟತಾನೆ 2,000 ಹಾಕೋದ್ರಾಗ ಸರ್ಕಾರ ಬರ್ಬಾದಾಕತಿ ಇನ್ನು 4,000 ಸಾವಿರ ಅಂದ್ರೆ ಗತಿ ಏನು ಈ ಹಡಿಬಿಟ್ಟಿಗೆ ನಾ ಏನು ಮಾತಾಡ್ಸಿದ್ದೇನೆ ನಾನು ಸುದ್ದಿಗೆ ಬರ್ತಾಳೆ ನೋಡು ಸುಮ್ಮನಿರ್ಲಿ ಹೋಗ್ಲಿ ಅವ 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 ಕಾರ್ ಗಾಡಿ ಬಂದು ತುಡ್ಬೇಲಿ ಹುಂಚಿ ಬಿಡ್ದೆ ಗಿಡ ಬಿಡ್ದಾಗ ಮಾಮ ಓ ಪಾರ್ವತಿ ಅಕ್ಕಂದ ಅಯ್ಯ ಅಕ್ಕ ಅಯ್ಯೋ ನನ್ನ ಮಗಳು ಬಂತಲ್ಲ ಇವ ಅತ್ತಿಯಾರ ಆರಾಮದಿರಿ ಅಯ್ಯೋ ಆರಾಮದೇನ ಪಾರ್ವಿಂದ ನೀ ಆರಾಮದಿಯಪ್ಪ ನಿಮ್ಮವ್ವಾರ ಅಪ್ಪಾರ ಆರಾಮದಾರ ಆರಾಮದೇನ್ರಿ ಪಾರ್ವತಿ ನಿಮ್ಮನ್ನ ನೋಡ್ಬೇಕು 4 ದಿನ ಇದ್ದೋಗಣ ಅಂತ ಬಂದ್ಲಾ ಬರ್ಬೇಕನ್ನ ಇದ್ಲಲ್ಲ ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದೆ ಹೌದನಪ್ಪ ಬರ್ರಿ ಒಳಗೆ ಬರ್ರಿ ಆರಾಮದಿರನ ಒಟ್ಟು ಗಂಡ ಐತಿ ಈಗಾರ ಬರ್ಬೇಕಂತ ಅನಿಸ್ತಲ್ಲ ಆರಾಮದೇ ನೋಡ್ರಿ ಗಿರ್ಜಕ್ಕರ ನೀವು ಆರಾಮದಿರ್ರಿ ಅಲ್ಲ ನಾವ ಬರೋದಾತ್ರಿ ನೀವೇನು ನಮ್ಮ ಊರಿಗೆ ಬರೋರಲ್ಲ ಮಾಡೋರಲ್ಲ
ಹೊತ್ತು ಹೊಂಟ್ರೆ ನನ್ನ ಗಂಡ ನಿಮ್ಮ ಆಫೀಸ್ಗೆ ಬರ್ತಾರಪ್ಪ, ಮತ್ತು ನಾನು ಬಂದು ಕುಂದ್ರಲ್ಲ, ಅದಕ್ಕೆ ಬಂದಿಲ್ಲ ಅಷ್ಟೇ. ಆದರೆ ಏನಾರು ಇದ್ದಾಗ ಬಿಡಲ್ಲ, ಬರ್ತಿರ್ತೇನಲ್ಲ. ಬಂದರ ಹೋಗೇನೆ ನಿಮ್ಮ ಅಕ್ಕನ ಮಗಳದ ನಾಮಕರಣಕ್ಕೆ. ಇದು ಸಣವ ಆರಾಮಿದ್ಯಾವೇ? ಪತಿಮಕರ ಆರಾಮದಿರಿ? ಅದೇ ನಮ್ದುಗೆ ಬಹುತ್ ಆರಾಮ್ಗೆ ಇದೀವಿ. ನಿಮ್ದು ಹೆಂಗಿದ್ದಾರೆ? ಆರಾಮ್ಗೆ ಇದ್ದಾರೆ. ನಿಮ್ದು ಪಾಪದು ಚೆನ್ನಾಗೇ ಇದೆ ಅಕ್ಕ. ಅಯ್ಯೋ ನಂಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ, ನೀ ಬಂದಿದ್ದ. ಕೆಟ್ಟ ಬೇಜಾರಾದಂಗೆ ಆಗತ್ತಿತ್ತು, ನೀ ಬಂದಿದ್ದ ಚಲೋ ಆತ ಅಕ್ಕ. ನಡಿ ಒಳಗೆ ಹೋಗೋಣ ಬಾ ಮಾವ. ಅಮ್ಮೇನು ಬೆಲ್ಲ ಹೊಡಿಕಲ್ ನಂಗೆ ಕುಂತ್ಬಿಟ್ಟಾಳ. ಯಮ್ಮ ಆರಾಮದ್ಯಾ? ಅತ್ತಿಯರ ಆರಾಮದಿರಿ ಅಂತ ಕೇಳಕತ್ತಾಳ. ಈಗಾರ ಮಾತಾಡ್ಬೇಕಂತ ಅನಿಸ್ತಲ್ಲ, ಅದ ಅಂತ ನಾನು ಏನು ಮಾತಾಡಿಸ್ವಲ್ಲ ಅಂತ ಅನ್ಕೊಳತಿದ್ದೆ. ಅಯ್ಯೋ ಅಮ್ಮ, ಅಜ್ಜಿ ನೀವು ನಮ್ಮ ಫೇವ್ರೇಟ್. ನಿಮ್ಮನ್ನು ಮಾತಾಡ್ಸ್ಲಂಗಿರಾಕೈತೆ ನಾ ಹೇಳ್ರಿ ನೋಡೋಣ. ಬರ್ರಿ ಒಳಗೆ 4 ದಿನ ಇದ್ದೋಗನ ಅಂತೇಳಿ ಬಂದೈತಿ. ನಾನು ಒಕ್ಕೇನಿ, ನಿಮ್ಮ ಮೊಮ್ಮಗಳು ಇಲ್ಲೇ ಇರ್ತಾಳೆ. ಅದೆಷ್ಟು ಮಾತಾಡ್ತೀರಿ ಮಾತಾಡ್ರಿ. ಎಷ್ಟು ಮಾತಾಡ್ಬೇಕು? ಏನ ಅಂತಾನ? ಕಿವಿಗೆ ಕೊಳೋ ಮಷಿನ್ ಹಾಕೊಂಡಿಲ್ಲ? ಅಯ್ಯೋ ಅರವಿಂದ, ಅದೇನು ಹೇಳಪ್ಪ. ಅಯ್ಯೋ ಅದನ್ನ ಇದು ನೀರಾಗ ಕೆಡಿ ಹಾಳು ಮಾಡಿಬಿಟ್ಟಾರಪ್ಪ. ಅದನ್ನ ಒಂದು ರಿಪೇರಿ ಒಂದು ಮಾಡಿಸ್ಕೊಂಡ್ ಬರ್ಬೇಕು. ಅಯ್ಯೋ ಚಲೋ ಆತ್ ಬಿಡ್ರಂಗಾರ. ನಾ ಬಂದೇನಿ, ನನ್ನ ಕೈ ಕೊಡ್ರಿ, ನಾ ಮಾಡಿಸ್ಕೊಂಡು ಬಂದು ಪಾರ್ವತಿ ನೋಡಕ್ಕೆ ಬಂದ ಕೊಟ್ಟೋಕಿನಿ. ಬೇಡಪ್ಪ, ನಿಮ್ಗೆ ಅವ್ರಿಗೆ ಹೇಳೇನಿ ತೊಗೊಂಡೋಕ್ಕೇನೆ ಅಂದಾರ. ನಿಂಗೆ ಯಾಕೆ ಅದ್ರ ಸುದ್ದಿ? ಪಾಪ ನಿಮ್ದು ಆಫೀಸ್ ಕೆಲಸ ಬೇಕಾದಷ್ಟಾಗೈತೆ, ಅದ್ರ ನಡಕ್ಕೆ ಇದು ಒಂದತ್ತಾಗ ಹೌದಿಲ್ಲ? ಅದು ಅಲ್ಲದೆ ಆರಾಮಾಗೆ ಇರಪ್ಪ. ಹೋಲಿ ಅದೆಲ್ಲ ಏನು ಬೇಡ, ಏನು ಆರಾಮಾಗಿರ. ಕಂಡಾಬಿಟ್ಟು ರೊಕ್ಕ ಬೇರೆ ಕೊಟ್ಟು ಮಷಿನ್ ತಂದು ಹಾಕಿರಿ, ಮತ್ತು ಅದನ್ನ ರಿಪೇರಿನೂ ಮಾಡ್ಸೋದಂದ್ರೆ ಬೇಡಪ್ಪ, ಬೇಡ. ಅಯ್ಯೋ ಅದಕ್ಕೇನಾಕೈತಿ ಅತ್ತಿಯರ, ಕೊಡ್ರಿ ಅದನ್ನ. ನಡ್ರಿ ಒಳಗೆ ಹೋಗೋಣ ನಡ್ರಿ. ಫಸ್ಟ್ ನಿಮ್ಮ ಕೈಯಾಗಿಂದ ಒಂದು ಚಲೋತ್ತಂಗೆ ಚಾ ಮಾಡಿ ಕೊಡ್ರಿ. ಚಲೋತ್ತಂಗೆ ಹಾಲು ಜಾಸ್ತಿ ಹಾಕಿ. ಆಯ್ತು ಮಾಡ್ತೇನಪ್ಪ.